ವೀಕ್ಷಕರ ಇತ್ತೀಚೆಗೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ತಳಕು ಹೋಬಳಿಯ ಹೊಸಹಳ್ಳಿ ಗ್ರಾಮದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಪ್ರಯುಕ್ತ ದಲಿತ ಮುಖಂಡರು ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಕೇಕ್ ಕಟ್ ಮಾಡಿ ದೀಪ ಹಚ್ಚುವುದರ ಮೂಲಕ ಉದ್ಘಾಟಿಸಿ ಜಯಂತ್ಯೋತ್ಸವ ಆಚರಿಸಿದರು. ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಜಣ್ಣ, ಎಸ್. ರುದ್ರಮುನಿ ವಕೀಲರು, ವೀರಣ್ಣ, ಕಲಾವಿದರಾದ ಚಂದ್ರಣ್ಣ, ಮಾರಣ್ಣ, ದುರ್ಗೇಶಪ್ಪ, ಡಿಎಸ್ಎಸ್, ಹಿರೇಹಳ್ಳಿ ಸೇರಿದಂತೆ ಯುವಕರು ಉಪಸ್ಥಿತರಿದ್ದರು. ತಳಕು ಡಿವಿಷನ್ ವರದಿಗಾರರು ಎಂ. ತಿಪ್ಪೇಸ್ವಾಮಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂದರೆ ಇವತ್ತು ಈ ದೇಶದಲ್ಲಿ 6ರಿಂದ 60 ವರ್ಷದವರೆಗೂ ಕೂಡ ಸಂವಿಧಾನದ ಶಿಲ್ಪಿ, ಮಹಾನಾಯಕ, ಭಾರತ ರತ್ನ. ಪ್ರತಿ ವರ್ಷ ಏಪ್ರಿಲ್ 14 ಅಂದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ಇಡೀ ದೇಶ ತುಂಬೆಲ್ಲ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕೂಡ ಇದೇ ತಿಂಗಳಲ್ಲಿ ಆಚರಿಸ ಮಾಡ್ತೀವಿ. ಇವರಿಬ್ಬರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರು ಕೂಡ ಸಮಾಜದ 2 ಕಣ್ಣುಗಳಿದ್ದಂಥ ಇವರು. ಇತ್ತೀಚಿನ ದಿನಗಳಲ್ಲಿ ಈಗ ಇಲ್ಲಿವರೆಗೆ ಅಂದರೆ ಸ್ವತಂತ್ರ ಬಂದು ಇಲ್ಲಿಯವರೆಗೆ ಸುಮಾರು ವರ್ಷಗಳಿಂದ ಬಾಬು ಜಗಜೀವನ್ ರಾವ್ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೇ ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ ಅಂತ ಅಂದ್ಕೊಂಡಿದ್ರಿಲ್ಲ ಇದುವರೆಗೂ ಕೂಡ. ಇವತ್ತು ಹಂಗಾಗಿಲ್ಲ. ಇಡೀ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲ ಸಮುದಾಯಗಳು ಕೂಡ ಅಂಬೇಡ್ಕರನ್ನು ಪೂಜೆ ಮಾಡ್ತಾ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಕೊಡ್ತಕ್ಕಂಥ ಆದರ್ಶವನ್ನು ಪಾಲನೆ ಮಾಡಲಿಕ್ಕೆ ಎಲ್ಲ ಜಾತಿಯವರು ಕೂಡ ಇವತ್ತು ಒಗ್ಗಟ್ಟಾಗಿ ಎಲ್ಲರೂ ಕೂಡ ಮುಂದೆ ಬರ್ತಾಯಿದ್ದಾರೆ. ಇದು ಅತ್ಯಂತ ಉತ್ತಮವಾದ ದೇಶದ ದೃಷ್ಟಿಯಿಂದ ಅಭಿವೃದ್ಧಿವಾದ ಬೆಳವಣಿಗೆ. ಬರೀ ಅಂಬೇಡ್ಕರ್ ಅಂದರೆ ಅವ್ರು SC ಕಾಲೇಜಿಗೆ ಸೇರಿತ್ತು ಅಂತ ಅಂದ್ಕೊಂಡಿದ್ರು. ಇವತ್ತು ಅದಾಗಿಲ್ಲ. ಅಂಬೇಡ್ಕರ್ ಇಲ್ಲದೆ ಈ ಭೂಮಿ ಮೇಲೆ ಯಾವ ಜನಾಂಗ ಕೂಡ ಇಲ್ಲ. ಇವತ್ತು ಎಲ್ಲರೂ ಕೂಡ ಇವತ್ತು ಅವರ ಋಣದಲ್ಲಿ ವಾಸ ಮಾಡ್ತಾರೆ. ಎಲ್ಲ ಕಮ್ಯುನಿಟಿಯರು ಕೂಡ ಮೀಸಲಾತಿ ಎಲ್ಲರಿಗೂ ಕೂಡ ಇವತ್ತು ಲಭಿಸಿದೆ. ಹಂಗಾಗಿ ದಿನನಿತ್ಯ ಕೂಡ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ನಾವೆಲ್ಲ ನೋಡ್ತೀವಿ. ಮೀಸಲಾತಿ ಅಂದರೆ ರಿಸರ್ವೇಷನ್ನು ಎಲ್ಲ ಜನಾಂಗಕ್ಕೂ ಕೂಡ ಒಂದು ಬ್ರಾಹ್ಮಣರಿಂದ ಹಿಡಿದು ಕಟ್ಟಕಡೆ ಸಮಾಜ ಏನೈತೋ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಅವರು ಬದುಕ್ತಕ್ಕಂಥ ಅನೇಕ ಅವಶ್ಯಕತೆಗಳನ್ನು ಅವರು ಅಳವಡಿಸಿದ್ದಾರೆ. ಆದರೆ ಇನ್ನೂ ಕೂಡ ದೇಶದಲ್ಲಿ 75 ವರ್ಷ ಸ್ವತಂತ್ರ ಬಂದರೂ ಕೂಡ ಇನ್ನೂ ಕೂಡ ಅಂಬೇಡ್ಕರ ಆಶಯಗಳು, ಅವರ ಗುರಿಗಳನ್ನು, ಅವರ ಧ್ಯೇಯಗಳನ್ನು ಸರ್ಕಾರ ಯಥಾವತ್ತಾಗಿ ಜಾರಿಗೆ ತಂದಿಲ್ಲ. 30% ಕೂಡ ಇನ್ನೂ ಜಾರಿಗೆ ತಂದಿಲ್ಲ. ಯಾಕಂದರೆ ಅಂಬೇಡ್ಕರ್ ಅವರ ವಿಚಾರ, ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಜಾರಿಗೆ ತಂದರೆ ಅನೇಕ ಅನುಕೂಲಗಳಾಗ್ತವೆ ಅಂತೇಳಿ ಇನ್ನೂ ಕೂಡ ಕೆಲವರೆಲ್ಲರೂ ಕೂಡ ಇನ್ನೂ ಅದನ್ನು ಹಿಡಿದಿಟ್ಕೊಂಡಿದ್ದಾರೆ. ಆದರೆ ಈಗ ಹಂಗಿಲ್ಲ. ನಮ್ಮ ಸಮಾಜ ಇವತ್ತು ಎಚ್ಚೆತ್ಕೊಂಡಿದೆ. ಸಮುದಾಯ ಏನಿದೆ ಇವತ್ತೆಲ್ಲ ಎಚ್ಚೆತ್ಕೊಂಡಿದೆ. ಇಂದಿರಂಗಿಲ್ಲ. ಎಲ್ಲ ಹಕ್ಕುಗಳನ್ನು ಕೊಟ್ಟಿದೆ ಎಲ್ಲ ಜಾತಿಗಳಿಗೂ ಕೂಡ. ಹಂಗಾಗಿ ಈಗ ಏನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೀಸಲಾತಿ ಏನಿದೆ, ಇದರಿಂದ ನಾವೆಲ್ಲ ಮಕ್ಕಳು ಕೂಡ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ, ನಮ್ಮ ಸಮುದಾಯ ಕೂಡ ಉತ್ತಮವಾಗಿ ಅಭಿವೃದ್ಧಿ ಆಗಲಿಕ್ಕೆ, ಅವಕಾಶ ಆಗಲಿಕ್ಕೆ ಅವರೇ ಕಾರಣರು. ಅವರೇನು ಹೇಳಿದ್ದಾರೆ, ಕರೆ ಕೊಟ್ಟಿದ್ದಾರೆ ಅಂತಂದರೆ ಶಿಕ್ಷಣ, ಸಂಘಟನೆ, ಹೋರಾಟ ಅಂತೇಳಿ. ನಮ್ಮ ದಲಿತ ಸಮುದಾಯ ಇರ್ಬೋದು, ಶೋಷಿತ ಸಮುದಾಯ ಇರ್ಬೋದು, ಇವರೆಲ್ಲರಿಗೂ ಕೂಡ ಮುಖ್ಯ ಒಂದು ಬ್ರಹ್ಮಾಸ್ತ್ರ ಅಂತಂದರೆ ಶಿಕ್ಷಣ ಅಂತೇಳಿ. ಶಿಕ್ಷಣದಿಂದ ಮಾತ್ರ ಸಮಗ್ರ ಅಭಿವೃದ್ಧಿ ಸಾಧ್ಯ, ಸಮಾಜದ ಕಟ್ಟಕಡೆಯ ವ್ಯಕ್ತಿದು ಕೂಡ ಸಾಧ್ಯ ಅಂತೇಳಿ ಅವರು ಹೇಳಿದ್ದಾರೆ. ಹಂಗಾಗಿ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ 193 ದೇಶಗಳಲ್ಲಿ ಕೂಡ ಅಂಬೇಡ್ಕರ್ ಜಯಂತಿಯನ್ನು, ಅಂಬೇಡ್ಕರನ್ನು ಪೂಜಿಸ್ತಾರೆ. ಇವತ್ತು ಅವರು ಪೂಜೆ ಮಾಡಿದ್ರೆ ವಿತೌಟ್ ಅಂಬೇಡ್ಕರ್ ಇಲ್ಲದೆ ಈ ಭೂಮಿ ಮೇಲೆ ಏನು ನಡೆಯೋದೇ ಇಲ್ಲ ಕಾನೂನು ಅಂತೇಳಿ ಅದು ಪ್ರೂವ್ ಆಗಿಬಿಟ್ಟಿದ್ದೀವಿ. ಅದಕ್ಕೆ ಎಲ್ಲ ಜಾತಿಯರು ಕೂಡ ಅಂಬೇಡ್ಕರ್ಗೆ ಗೌರವಿತವಾಗಿ ಇವತ್ತು ಅವ್ರಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಎಲ್ಲ ಜಾತಿಯರು ಕೂಡ. ಬರೀ ಅಂಬೇಡ್ಕರ್ ಅಂದರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಜಾತಿಗಳನ್ನು ಒಳಗೊಳ್ಬೇಕು. ಯಾಕಂದರೆ ಎಲ್ಲರಿಗೂ ಕೂಡ ಆತ ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ಲರಿಗೂ ಕೂಡ ಸಮಾನತೆ, ಸಮಾನ ಅವಕಾಶಗಳು ಕೂಡ ಇದ್ದಾವೆ. ಈಗಾಗಲೇ ಅಸ್ಪೃಶ್ಯತೆ ಮತ್ತು ಅಸಮಾನತೆ ವಿರುದ್ಧ ಅಂಬೇಡ್ಕರ್ ಅವರು ಬಹಳಷ್ಟುಗಳನ್ನು ಹೋರಾಡಿದ ಫಲವಾಗಿ ನಮಗೆ ಈ ದೇಶಕ್ಕೆ ನಮಗೆ ಸ್ವತಂತ್ರ ಸಿಕ್ಕಿದೆ. ಈಗ ಸುಮಾರು 30 ವರ್ಷಗಳಿಂದ
ಏನು ನಮ್ಮದು ಕರ್ನಾಟಕದಲ್ಲಿ ಸಂಘಟನಾ ಸಂಸ್ಥೆ ಜಯಣ್ಣರ ಆದಿಯಿಂದ ಜಯಣ್ಣವರ ಆದಿಯಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಮ್ಮ ರಾಜ್ಯದ ಎಲ್ಲ ಮಾದಿಗ ಸಮುದಾಯದವರು ಕೂಡ ಮೀಸಲಾತಿಗೋಸ್ಕರ ಅವರು ಹೋರಾಟ ಮಾಡ್ಕೊಂಡು ಬಂದಿವಿ. ಈ ಮೀಸಲಾತಿಗೋಸ್ಕರ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಸುಮಾರು 3 ಲಕ್ಷ ಜನಸಂಖ್ಯೆ ಸೇರಿದ್ವಿ. ಅಲ್ಲಿ ಒಳ ಮೀಸಲಾತಿಗೋಸ್ಕರ ಅಲ್ಲಿ ನಮ್ಮ ಜಾತಿಯವರು ಈ ಒಂದು ಇದಕ್ಕೆ ಈ ಜಯಂತಿ ಈ ಒಂದು ಸಭೆಗೆ ಬರ್ತಾ ಒಂದು ಆಟೋದಲ್ಲಿ ಬಿದ್ದು 8-10 ಜನ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ನಮ್ಮ ಜಾತಿಯರು ಮೀಸಲಾತಿಗೋಸ್ಕರ, ನಮ್ಮ ಒಂದು ಮೀಸಲಾತಿಗೋಸ್ಕರ. ಆದರೆ ಹಂಗಾಗಿಬಿಟ್ಟು ಈಗ ಇವರೇನು ಸುಪ್ರೀಂ ಕೋರ್ಟ್ ಕೂಡ ಸುಮಾರು 30 ವರ್ಷಗಳ ಹೋರಾಟದ ಆದಮೇಲೆ ಮೊನ್ನೆ ಸುಪ್ರೀಂ ಕೋರ್ಟ್ ಆಗಸ್ಟ್ 1ಕ್ಕೆ ಒಳ ಮೀಸಲಾತಿಯನ್ನು ಆಯಾ ರಾಜ್ಯ ಸರ್ಕಾರಗಳು ಜಾರಿಗೆ ತಂದು ಯಾರು ಶೋಷಿತ ಮತ್ತು ದಲಿತ ಸಮುದಾಯಗಳಿಗೆ ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ಒಂದು ಸಾಥನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟು. ಈ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ನಮ್ಮನ್ನು ಯಾರು ಆಳ್ತಾರೆ, ಇವಾಗ ಯಾವ ಸರ್ಕಾರ ಆಳುತ್ತೆ ಆ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ. ಈಗ ಯಾವ ಸರ್ಕಾರ ಐತಿ? ಈಗ ಅಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸುಮಾರು 70 ವರ್ಷಗಳಿಂದ ನಾವೆಲ್ಲ ಮಾದಿಗ ಸಮುದಾಯ ಇರ್ಬೋದು, SC STಗಳಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲರೂ ಕೂಡ ಓಟ್ ಹಾಕಿರೋದು ಯಾರಿಗೆ? ಕಾಂಗ್ರೆಸ್ಗೆ ನಾವು ಹೆಚ್ಚು ಓಟ್ ಹಾಕಿರೋದು. ಹಂಗಂದ್ಮೇಲೆ ಅವ್ರಿಗೆ ಜವಾಬ್ದಾರಿ ಇರಬೇಕಿಲ್ಲ. ಇವಾಗ ಒಳ ಮೀಸಲಾತಿ ಜಾರಿಗೆ ತಂದು ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಏನು ಮಾದಿಗರಿದ್ದೀವಿ, ಒಟ್ರಿದ್ದೀವಿ, ಲಂಬಾರಿದ್ದೀವಿ, ಬೋವಿ, ಕೊರಚ, ಕೊರ್ಮ ಇವರೆಲ್ಲರಿಗೂ ಕೂಡ 101 ಜಾತಿ ಪರಿಶಿಷ್ಟ ಜಾತಿಗಳಿದ್ದಾವೆ ನಮ್ಮವು. ಆ ಜಾತಿಗಳಲ್ಲಿ ನಾವು ST ಇದ್ದೀವಿ ಅಂತ ನಾವು. ಇನ್ನು ಕೆಲವರು ನಮ್ಮ ಸಹೋದರ ಸಮಾಜಗಳು ಏನು ಬೋವಿ, ಲಂಬಾಣಿ, ಆದಿದ್ರಾವಿಡ, ಕೊರಚ, ಕೊರ್ಮ ಇವರೆಲ್ಲ ಇದ್ದಾರಲ್ಲ, ಎಲ್ಲರಿಗೂ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗದಂಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂಥೇಳಿ ಈಗೇನು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡುತ್ತೆ.